ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ ಎಲ್ಲರೂ ಚಲೋ ಅದ್ರ ಅನ್ಕೊಂತ ಬ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ. ಇವತ್ತು ಎಂಡ್ ಮಟ್ಟ ಬ್ಲಾಗ್ನ ನೋಡ್ರಿ, ಎಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಬಾಯ್. ಅದಕ್ಕೂ ಕನ್ನಡ ಬರಂಗಿಲ್ಲ ಅಂತ ಕಾಣಿಸ್ತೈತಿ, ಅದಕ್ಕೆ ಅದನ್ನ ಕರೆದ್ರೆ ಬರವತ್ತು. ರೊಟ್ಟಿ ತೊಗೊಂಡು ಹೋಗ್ತೈತಿ. ಹಾಯ್, ಅಡುಗೆ ಮಾಡ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಜಲ್ದಿ. ನಾನು ಯಾಕಂತಂದ್ರೆ ಒಂದೊಂದು ಸತಿ ಡ್ಯೂಟಿ ಇರ್ತೈತೆ, ಮನೆ ಡ್ಯೂಟಿ. ಹಾಗಾಗಿ ನಾನು ಸ್ವಲ್ಪ ಜಲ್ದಿ ನಾನು ಅಡುಗೆ ಮಾಡಿ ಇಟ್ಬಿಟ್ಟಿರ್ತೀನಿ. ಅದು ಒಂದಾಯಿತು. ಮತ್ತು ಕ್ಯಾಮ್ರಾ ಒಂದು ಹಿಡ್ಕೊಳಕ್ಕೆ ಬರೋಂಗಿಲ್ಲ ನನಗೆ, ಅದೇನೋ ಗೊತ್ತಿಲ್ಲ. ಲೈಟಾಗಿ ಕೈತಂಗ ಯಾಕೋ ಭಾಳ ಜಾಸ್ತಿ ಬೇಸಲು. ಈ ಕಡೆಯಿಂದನೂ ಬೆಳಕೈತಿ, ಈ ಕಡೆಯಿಂದನೂ ಬೆಳಕೈತಿ. ಅಡುಗೆ ಮಾಡಾಕತ್ತೀನಿ. ನಾ ಯಾಕೆ ಜಲ್ದಿ ಅಡುಗೆ ಮಾಡ್ತೀನಿ ಅಂತಂದ್ರೆ, ಎಲ್ಲರೂ ಸಾಮಾನ್ಯವಾಗಿ ಎಲ್ಲ 8 ಗಂಟೆ 9 ಗಂಟೆ ಊಟ ಮಾಡ್ತಾರೆ. ಅದು ನಮ್ಮ ಮನೆ ಒಳಗೆ 8 ಗಂಟೆಗೆ ಆಲ್ಮೋಸ್ಟ್ ಊಟ ಆಗಿಬಿಟ್ಟಿರ್ತೈತಿ. ಯಾಕಂದ್ರೆ ಇವರು ಮೊದಲಿಂದನೂ ಅದು ರೂಢಿ ಇರ್ತೈತಿ ಲೈನ್ ಹೋಗಿರೋರಿಗೆಲ್ಲ. ಒಂದು 7, 7:30 ಮತ್ತು 8 ಗಂಟೆ ಒಳಗನ್ನು ಊಟ ಮಾಡ್ತಿರ್ತಾರೆ. ನಂಗೆ ಅನ್ಸೋ ಮಟ್ಟಿಗೆ 7, 7:30 ಇರ್ಬೋದು. ನಂಗೆ ಅನ್ಸೋ ಮಟ್ಟಿಗೆ ಅಷ್ಟೊಂದೇ ನೆನಪಿಲ್ಲ ನಂಗೆ. ನಾನು ಜಾಸ್ತಿ ಜಲ್ದಿ ನಾನು ಎಲ್ಲನೂ ಏನು ಮಾಡ್ಕೋದಿರ್ತಿರಲ್ಲ ಅದನ್ನೆಲ್ಲ ಜಲ್ದಿ ಫಸ್ಟ್ ನಾನು ಏನು ಮಾಡಿಬಿಡ್ತೀನಿ, ಅಡುಗೆ ಮಾಡೋಕ್ಕಿಂತ ಮೊದಲನ ಏನಂತಾರೆ ಅವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾವೆ. ಯಾಕಂದ್ರೆ ಮತ್ತು ಅಡುಗೆ ಮಾಡೋಕೆ ಜಲ್ದಿ ಅಡುಗೆ ಆಗಿಬಿಡ್ತೈತಿ. ನಂಗೆ ಜಾಸ್ತಿ ಹೆವಿನೂ ಅನ್ಸಂಗಿಲ್ಲ. ಹಾಗಾಗಿ ನಾನು ಫಸ್ಟನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಮತ್ತು ಇನ್ನೂ ಒಂದೇನ, ನನ್ನ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ ನನ್ನ ಸಲುವಾಗಿ. ನಾವು ಸಂಜೆ ಮುಂದೆ ಕುಂತು ಮಾತಾಡ್ಕೊಂತ ಟೈಮ್ ಪಾಸ್ ಮಾಡ್ತಿರ್ತೀವಿ. ಯಾಕಂದರೆ ಬಿಸಿಲು ಭಾಳ ಐತಿ. ಈ ಟೈಮ್ನಾಗ ಅದು ಎಲ್ಲೂ ಹೊರಗೆ ಹೋಗಂಗಿಲ್ಲ. ಸೊ ಒಳಗನೆ ಇದ್ದಿರ್ತೀವಿ ನಾವೆಲ್ಲರೂ. ಇನ್ನೊಂದೇನು ರೀ, ಸಂಜೆ ಟೈಮ್ 5 ಗಂಟೆ 7 ಗಂಟೆ 6 ಗಂಟೆಯಿಂದ ನಾವು ಹೊರಗೆ ಹೋಗಿ ಕೂತ್ಬಿಡ್ತೀವಿ. ಯಾಕಂದ್ರೆ ತಂಪು ಗಾಳಿ ಬಿಡ್ತಿರ್ತೈತಲ್ರಿ. ಹಾಗಾಗಿ ಎಲ್ಲರೂ ಬಂದಿರ್ತಾರೆ ನಮ್ಮ ಫ್ರೆಂಡ್ಸ್. ನಮ್ಮ ಬಿಲ್ಡಿಂಗ್ಗಳಿಗಿನವ್ರ, ಆಚೆ ಕಡೆ ಬಿಲ್ಡಿಂಗ್ದವ್ರ ಎಲ್ಲರೂ ಕುಂತು ಒಂದು ಕಡೆ ಬೆಂಚ್ ಐತಲ್ಲಿ ಕುಂತು ಮಾತಾಡ್ತಿರ್ತೀವಿ. ಟೈಮ್ ಹೋಗಿದ್ದ ನಮ್ಗೆ ಗೊತ್ತಾಗಂಗಿಲ್ಲ. ಅಂಥದ್ರಾಗ ಮತ್ತು ಅಲ್ಲಿಂದ ಬಂದು ಅಡುಗೆ ಮಾಡ್ಬೇಕಂದ್ರೆ ಭಾಳ ಟೈಮ್ ಆಗಿಬಿಡ್ತೈತೆ ನನಗೆ. ಹಾಗಾಗಿ ನಾವು ಫಸ್ಟ್ ಏನು ಮಾಡಿಬಿಡ್ತೇನೆ, ಎಲ್ಲ ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇನೆ. ಕಟ್ ಮಾಡಿ ಇಟ್ಕೊಂಡು ಕಾಸ ಹೋಗಿ ಕೂತ್ಬಿಡ್ತೀನಿ. ಅಲ್ಲಿಂದ ಬಂದು ಕಾಸ ಅಡುಗೆ ಮಾಡ್ಬೇಕಂದ್ರೆ ಜಲ್ದಿ ಅಡುಗೆ ಆಗಿ ಮೊಬೈಲ್ ಇತ್ತು ಜಲ್ದಿ ಅಲ್ಲಿಂದ ಬಂದು ಅಡುಗೆ ಮಾಡಬೇಕು ಅಂತಂದ್ರೆ ಎಲ್ಲ ಏನು ಮಾಡ್ಬೇಕು ರೀ, ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕು, ಮತ್ತು ಕಾಯಿಪಲ್ಲೆ ಕಟ್ ಮಾಡ್ಕೋಬೇಕು, ಅನ್ನಕ್ಕೆ ಇಡಬೇಕು, ಆಮೇಲೆ ರೊಟ್ಟಿ ಮಾಡಬೇಕು ಅಂತ ಹೇಳಿ ಏನಾಕೈತಿ ಸ್ವಲ್ಪ ಜಾಸ್ತಿ ಅಂದ್ರೆ ಅರ್ಜೆಂಟ್ ಆಕೈತಿ. ಹಾಗಾಗಿ ನಾನು ಫಸ್ಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಮತ್ತು ಕಟ್ ಮಾಡಿ ಇಟ್ಕೊಂಡು ಕಾಸ ಹೋಗ್ಬಿಡ್ತೀನಿ ರೀ. ನಾನು ಮಾತಾಡ್ಕೊಂಡಿರ್ತೀನಿ. ಅಲ್ಲಿಂದ ಬಂದು ಕಾಸ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಬರೀ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಬಟಾಟಿ ಪಲ್ಯ ಮಾಡಬೇಕಂತ ಹೇಳಿ ಬಟಾಟಿ ಸುಲಿದು ಇಟ್ಕೊಳಕತ್ತೀನಿ ನೋಡಿ, ಚಿಲ್ಲರ್ ಕಡ್ದಿಂದ. ನಮ್ಮ ಮನೆಯವ್ರಿಗೆ ಶಪ್ಪಿ ತೆಗೆದು ಮಾಡೋಣ ಇಷ್ಟ ಆಗ್ತೈತಿ. ಹಂಗೆ ಮಾಡ್ರೆ ಇಷ್ಟ ಆಗಂಗಿಲ್ಲ. ನಮ್ಮ ಮನೆ ಒಳಗೆ ಒಂದೊಂದು ಸತಿ ನಾವು ಹಂಗೆ ಮಾಡ್ತಿರ್ತೀವಿ ರೀ. ಏನೋ ಗೊತ್ತಿಲ್ಲ, ಒಟ್ಟು ಕ್ಲೀನಾಗಿ ಕಟ್ ಮಾಡಿ ಕಾಸ ಹಿಂಗೆ ಇದನ್ನು ಅದೇ ಕ್ಲೀನಾಗಿ ತೊಳಿತೀವಿ. ತೊಳೆದ ಕಾಸ ಏನು ಮಾಡ್ತೀವಿ ಅಂತಂದ್ರೆ ಹಂಗೆ ಶಪ್ಪಿ ತೆಗಿಯಂಗಿಲ್ಲ, ಹಂಗೆ ಅಡುಗೆ ಮಾಡಿಬಿಡ್ತೀವಿ. ನಮ್ಮ ಮನೆಯವ್ರು ತಿನ್ನಂಗಿಲ್ಲ, ನಂಗೆ ಯಾವ್ರಿಗೆ ಇಷ್ಟ ಆಗಂಗಿಲ್ಲ. ಸೊ ಇದನ್ನು ತೆಗಿಯಕತ್ತಿ ಒಂದೊಂದು ಸತಿ ಚಿಲ್ಲರಿಂದ ಇಲ್ಲಿ ಹಿಂಗೆ ಈ ಥರ ಹಿಂಗೆ ಹೆರಿಸ್ತಿರ್ತೇವಲ್ಲ, ಹಿಂಗೆ ಥರ ಶಪ್ಪಿ ತೆಗಿತಿರ್ತೀವಲ್ಲ, ಹಿಂಗೆ ಹೋಗ್ಬಿಟ್ಟಿರ್ತೈತೆ ಅದು. ಒಂದೊಂದು ಸತಿ 2-3 ಸತಿ ನನಗೆ ಅದೇ ಥರ ಆಗಿಬಿಟ್ಟೈತಿ. ತೆಗಿಯಾಕತ್ತೀನಿ. ಕಟ್ ಮಾಡೋಕ್ಕೂ ಶಪ್ಪಿ ತೆಗಿಯೋಕ್ಕೂ ನಂಗೆ ಅನಿಸ್ತಿ. ಇವನ್ನೆಲ್ಲ ಕಟ್ ಮಾಡಿ ಕೆಲಸ ಆಮೇಲೆ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಭಾಳ ಲಾಂಗ್ ಆಗಿಬಿಡ್ತೈತಿ ವಿಡಿಯೋಕ್ಕೆ. ಇದನ್ನೆಲ್ಲ ಹಿಂಗೆ ಥರ ಎಲ್ಲ ಶಪ್ಪಿ ಸುಲಿಯೋದ ಆಮೇಲೆ ಕಟ್ ಮಾಡೋದ ಭಾಳ ಲಾಂಗ್ ಆಗ್ತೈತಿ. ಹಾಗಾಗಿ ಆಮೇಲೆ ಎಲ್ಲ ಕಟ್ ಮಾಡಿಟ್ಟಿದ್ದರಿಂದ ವಿಡಿಯೋ ಮಾಡ್ತೀನಿ. ನೋಡಿರಿ, ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಇಲ್ಲಿ ನೋಡಿದ ಬಟಾಟಿ, ಆಮೇಲೆ ಎಲ್ಲ ಟೊಮೆಟೊ, ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ. ಇದು ಕಟ್ ಮಾಡಿ ಇಟ್ಟುಬಿಡ್ತೀನಿ ರೀ. ಈಗ ಹೊರಗೆ
ಹೊರಗೆ ಬಂದಿದ್ದೀನಿ ಸ್ವಲ್ಪ, ಯಾಕಂದ್ರೆ ಟೈಮ್ ಆಗಿತ್ತಲ್ಲ, ಆದರೂ ಅಂದ್ರೆ ಸ್ವಲ್ಪ ಗಾಳಿ ಬರ್ತಿರ್ತೈತಿ, ಹಾಗಾಗಿ ಹೊರಗೆ ಬಂದಿರ್ತೀನಿ. ಜಾಸ್ತಿ ಫ್ಯಾನ್ ಗಾಳಿಗೆ ತಲೆಯೆಲ್ಲ ದಿಮ್ಮ ಹಿಡಿದ್ಬಿಡ್ತೈತಿ ಫ್ಯಾನ್ ಗಾಳಿ ತೊಗೊಂಡ. ಈ ಟೈಮ್ಗಂತೂ ವೆದರ್ ಚಂದ ಇರ್ತೈತಿ. ಸ್ವಲ್ಪ ಬಿಸಿಲು, ಅಲ್ಲಿ ಸೂರ್ಯ ಅಂದ್ರೆ ಬಿಸಿಲು ಬಡ ಐತಿ. ಮತ್ತು ಈ ಕಡೆ ಸೈಡ್ ಸ್ವಲ್ಪ ತಂಪು ಹವಾ ಐತಿ, ಯಾಕಂದರೆ ಇಲ್ಲಿ ಬೇವಿನ ಗಿಡಗಳು ಅದಾವೆ ರೀ, ಮತ್ತು ಪಪ್ಪಾಯಿ ಗಿಡಗಳು, ಬಾಳಿಕಾಯಿ ಗಿಡಗಳು ಅದಾವಲ್ಲ, ಜಾಸ್ತಿ ಗಾಳಿ ಬರ್ತೈತಿ ಇಲ್ಲಿ ಹತ್ರ. ಮತ್ತೇನು ಸ್ವಲ್ಪ ಗಾಳಿ ನೋಡ್ರಿ ಬರಾಕತ್ತೈತಿ, ಸ್ವಲ್ಪ ಆರಾಮ್ ಅನ್ಸಾಕತ್ತೈತಿ. ನೀವಾಗಲೇ ಇಲ್ಲಿ ನೋಡ್ರಿ ಬರಾಕತ್ತಾರು. ಅಯ್ಯೋ ಬ್ಯಾಗ್ ಬಿಟ್ಟು ಬಂದಿದ್ದಿಲ್ಲ ಅಂತ ಸಿಕ್ತು ಕೊಡ. ನಮ್ಕಿನ್ ತೊಗೊಂಬಂದಾರು. ಬ್ಯಾಗ್ ಒಳಗೆ ಹಾಕೊಂಬರ್ಬೇಕಲ್ಲ, ಮತ್ತು ಕೈಯಾಗ ಹಿಡ್ಕೊಂಬಂದು ಇಸ್ಕೊಂಬಂದಿನ. ಎಷ್ಟು ಶಾಣೆ ಅದಾರಂತಂದ್ರೆ ಬ್ಯಾಗ ಬಿಟ್ಟು ಬಂದಾರ. ಲೈಟ್ ಹಚ್ಚಿ ಏನು ಕಾಣಿಸತ್ತು ನೋಡ್ರಿ. ಪಲ್ಯ ನಾನು ಆಯ್ತು ನೋಡಿ. ಇಲ್ಲಿ ಇನ್ನೊಂದು ಸ್ವಲ್ಪ ರಸ ಐತಿ, ಅದು ಸ್ವಲ್ಪ ಆಯ್ತಂದ್ರೆ ಪಲ್ಯ ರೆಡಿ. ಇನ್ನೊಂದು ಸ್ವಲ್ಪ ಬಿಡ್ತೀನಿ ನೋಡಿ. ರೊಟ್ಟಿ ಮಾಡೋಕ್ಕಂತ ಹೇಳಿ ಹಿಟ್ಟನ್ನು ಹಾಕ್ಕೊಂಡು ಇಟ್ಕೊಂಡೀನಿ. ನಮ್ಮೂರ ಸೈಡ್ ಏನಂತಾರೆ ಜೋಳದ ರೊಟ್ಟಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಎಲ್ಲರಿಗೂ ಬರ್ತೈತಿ ಜೋಳದ ರೊಟ್ಟಿ ಅಂತ. ಯಾರಿಗೆ ಬರೋದು ಇಲ್ಲ ಅಂತಲ್ಲ, ಎಲ್ಲರೂ ಮಾಡ್ತಾರೆ, ಸಣ್ಣ ಹುಡುಗರನ್ನ ಇಟ್ಕೊಂಡು ದೊಡ್ಡವ್ರನ್ನ. ಆದರೆ ಈಗ ಒಬ್ಬೊಬ್ಬರು ರೊಟ್ಟಿ ಮಾಡೋಕ್ಕಂತ ಹೇಳಿ ಕ್ಲಾಸ್ಗಳು ತೊಗೊಳಕತ್ತಾರೆ. ನಂಗೆ ನೋಡಿ ನಗು ಬಂದುಬಿಡ್ತು. ಯೂಟ್ಯೂಬ್ ಒಳಗೆ ಒಬ್ರು ನೋಡಿ ಅವ್ರಂದ್ರು ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳಿ ಅದ್ರ ಬಗ್ಗೆ ಕ್ಲಾಸ್ ತೊಗೋತಾರೆ. ಅದ್ರ ಹೆಂಗೆ ರೊಟ್ಟಿ ಬರೋದು, ಹೆಂಗೆ ರೊಟ್ಟಿ ನಾದೋದು, ರೊಟ್ಟಿಗೆ ಎಷ್ಟು ಹಿಟ್ಟಿನ ನೀರು ಅಂತಾರೆ, ಹೆಸರು ಎಟ್ಟು ಹಾಕೋದು, ಈ ಥರ ಎಲ್ಲ ತೊಗೋತಾರಂತ. ನಂಗೆ ಅದನ್ನೆಲ್ಲ ನೋಡಿ ದೊಡ್ಡ ನಗು ಬಂದುಬಿಡ್ತು. ಈ ಥರ ಎಲ್ಲ ಐತ್ಲ. ನಮ್ಮ ಮಮ್ಮಿ ಒಳಗೆ ಆವಾಗಿನ ಕಾಲದಾಗ ಯೂಟ್ಯೂಬ್ ಅದು ಅವ್ರು ಯೂಸ್ ಮಾಡೋಕೋದು ಬರ್ತಿತ್ತಂತಂದ್ರೆ ಅವರು ಎಷ್ಟೆಲ್ಲ ಬ್ಲಾಗ್ಗಳನ್ನ ತೆಗಿತಿದ್ರು, ಅವರು ಎಷ್ಟೆಲ್ಲ ವೀಡಿಯೋಗಳು ಆಗ್ತಿದ್ರು. ನಗು ಬಂದುಬಿಡ್ತು. ಫ್ರೀ ಒಳಗೆ ಕಲಿಯೋದು ಎಲ್ಲ ರೊಕ್ಕ ಕೊಟ್ಟು ಕಲಿಯೋದಾಗತೈತಿ. ಈಗ ಮನೆ ಒಳಗೆ ಸ್ವಲ್ಪ ಹಿರಿಯರ ಮಾತದು ಕೇಳಬೇಕು, ದೊಡ್ಡವ್ರ ಮಾತದು ಕೇಳ್ಬೇಕಂತಾರೆ. ಇದಕ್ಕೆ ಕೇಳಲಿಲ್ಲ ಅಂತಂದ್ರೆ ಈ ಥರ ರೊಕ್ಕ ಕೊಟ್ಟು ಕಲಿಬೇಕಾಕೈತಿ. ನನಗಂತೂ ರೊಟ್ಟಿ ಮಾಡೋದು ಭಾಳ ಇಷ್ಟ. ರೊಟ್ಟಿ ಆಯ್ತು ನೋಡ್ರಿ. ನಂದು ರೊಟ್ಟಿ ಉಬ್ಬಿತು. ನಂಗೆ ರೊಟ್ಟಿ ಉಬ್ಬಿತಂದ್ರೆ ಭಾಳ ಖುಷಿ ಆಗ್ತದೆ. ಅದು ಏನೋ ಗೊತ್ತಿಲ್ಲ. ಪ್ರತಿ ಸಲ ನಾನು ವೀಡಿಯೋ ಮಾಡಬೇಕಾದ್ರೆ ರೊಟ್ಟಿನ ಉಬ್ತಿರಾಕಿಲ್ಲ. ಈ ಸಲ ಹೆಂಗೋ ಗೊತ್ತಿಲ್ಲ ರೀ, ವೀಡಿಯೋ ಮಾಡುವಾಗ ರೊಟ್ಟಿ ಉಬ್ಬಿತು. ಖುಷಿ ಆಯ್ತು ನನಗೆ ವೀಡಿಯೋದಾಗೂ ಅದು ಆ್ಯಡ್ ಆಗ್ಲಾ ಅಂತ ಹೇಳಿ. ನಾವು ಇರೋರಿಬ್ಬರು 5 ರೊಟ್ಟಿ ಮಾಡ್ತೀವಿ. ಊಟ ಮಾಡೋಣ ಬರ್ರಿ, ಊಟದ ಟೈಮು ಆಗೈತಿ. ಊಟ ಮಾಡಿ ಹೇಳ್ತೇನೆ ಯಾವ ಥರ ಟೇಸ್ಟ್ ಏನಿದೆ ಅಂತೇಳಿ. ಮೊಸರು, ಬಟಾಟೆ ಪಲ್ಯ, ಬಿಸಿ ಬಿಸಿ ರೊಟ್ಟಿ ಅಂತಂದ್ರೆ ಹೋಗಿ ಹಾಗೂ ಇನ್ನೂ 2 ಎಕ್ಸ್ಟ್ರಾ ತಿನ್ಬೇಕಂತ ಅನಿಸ್ತೈತಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ದಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಮಾತ್ರ ಮರಾಕೋಬೇಡಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.